ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯ ಮೊದಲನೇ ಪಾಠವನ್ನು ಆರಂಭಿಸ್ತಾ ಇದ್ದೀನಿ. ಯಾವ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಸುಲಭವಾಗಿ ಕಲಿತ್ಕೋಬೇಕು ಎನ್ನುವಂತಹ ಭಾವನೆ ಇರುತ್ತೋ ಅವರು ಈ ಮಾಲಿಕೆಯನ್ನು ನೋಡಿ ಅಭ್ಯಾಸವನ್ನು ಮಾಡಿ. ಮೊದಲನೇದಾಗಿ ಭಾಷೆ ಎಂದರೇನು, ಪ್ರಾಕೃತಿಕವಾಗಿ ಭಾಷಾ ಕಲಿಕೆಯ ಕ್ರಮ ಯಾವುದು, ಭಾಷೆಯ ಅಧ್ಯಯನದ ಪ್ರಯೋಜನಗಳೇನು ಎಂಬಂತಹ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಭಾಷೆ ಎಂದರೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರ, ನಮ್ಮ ಭಾವನೆ ಮತ್ತು ಅಭಿಪ್ರಾಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಬಳಸುವ ಮಾಧ್ಯಮವನ್ನು ಭಾಷೆ ಎನ್ನುವರು. ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಕು, ಅವರ ಅಭಿಪ್ರಾಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಳಸುವಂತಹ ಒಂದು ಮಾಧ್ಯಮವನ್ನು ನಾವು ಭಾಷೆ ಎನ್ನುತ್ತೇವೆ. ಉದಾಹರಣೆಗೆ ಕನ್ನಡ ಇರ್ಬೋದು, ಸಂಸ್ಕೃತ, ಹಿಂದಿ, ತೆಲುಗು, ತಮಿಳು ಇತ್ಯಾದಿ ಬಹಳ ಭಾಷೆಗಳಿವೆ. ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳೋಕ್ಕೆ ಬಳಸುವಂತಹ ಮಾಧ್ಯಮವಾಗಿ ಬಹಳ ಭಾಷೆಗಳಿವೆ. ಅಂದರೆ ವ್ಯವಹಾರಕ್ಕೆ ಬಳಸುವಂತಹ ಪ್ರಮುಖವಾದಂತಹ ಸಾಧನವೇ ಭಾಷೆ. ನಾವು ಬೇರೆಯವ್ರ ಜೊತೆ ವ್ಯವಹಾರ ಮಾಡುವಾಗ ಮುಖ್ಯವಾಗಿ ಸಾಧನವಾಗಿ ಬಳಸುವಂಥದ್ದು ಭಾಷೆ. ಈ ಭಾಷೆಯನ್ನ ಅಧ್ಯಯನ ಮಾಡೋದು ಹೇಗೆ? ಪ್ರಾಕೃತಿಕವಾಗಿ ಭಾಷಾಧ್ಯಯನ ಕ್ರಮದ ಮೆಟ್ಟಿಲುಗಳು ಈ ರೀತಿಯಾಗಿವೆ. ಭಾಷಾ ವಿಜ್ಞಾನಿಗಳು ಹೇಳುವಂತೆ LSRW ಎನ್ನುವಂತಹ ಸೂತ್ರದ ಪ್ರಕಾರವಾಗಿ ನಾವು ಭಾಷೆಯನ್ನು ಕಲಿತೀವಿ. ಆ ಭಾಷೆಯ ಸೂತ್ರ ಅಂತ ಏನಿದೆಯಲ್ಲ, ಆ ಭಾಷೆಯ ಸೂತ್ರದಲ್ಲಿ ಮೊದಲನೆಯದು ಎಲ್, ಲಿಸನಿಂಗ್ ಅಂದರೆ ಕೇಳುವಿಕೆ. ಎರಡನೆಯದು ಎಸ್ ಅಂದರೆ ಸ್ಪೀಕಿಂಗ್, ಹೇಳುವಿಕೆ. ಮೂರನೆಯ ಮೆಟ್ಟಿಲು ಆರ್ ಅಂದರೆ ರೀಡಿಂಗ್, ಓದುವಿಕೆ. ನಾಲ್ಕನೆಯದು ಡಬ್ಲ್ಯೂ, ರೈಟಿಂಗ್ ಅಥವಾ ಬರೆಯುವಿಕೆ ಅಂತ. ಇದು ಸಹಜವಾಗಿ ನಮ್ಮ ಜೀವನದಲ್ಲಿ ಭಾಷೆಯನ್ನು ಕಲಿಯೋದಕ್ಕೆ ಇರುವಂತಹ ಮೆಟ್ಟಿಲುಗಳು. ನೀವು ಒಂದು ಮಗು ಹುಟ್ಟಿದಾಗ ಗಮನಿಸಿ, ಆ ಮಗು ಸಹಜವಾಗಿ ಹೇಗೆ ಭಾಷೆಯನ್ನು ಅಧ್ಯಯನ ಮಾಡುತ್ತದೆ. ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಮಾತನಾಡಲ್ಲ, ಅದು ಕೇವಲ ಕೇಳುತ್ತದೆ ಅಲ್ವೇ. ಆ ನಂತರ ಕೇಳಿದಂತಹ ಧ್ವನಿಯನ್ನ, ಆ ವರ್ಣಗಳನ್ನ ಉಚ್ಚಾರಣೆ ಮಾಡೋಕೆ ಆರಂಭ ಮಾಡುತ್ತದೆ ಅಲ್ವೇ. ಒಂದೊಂದೇ ಅಕ್ಷರಗಳನ್ನು ಅದು ಉಚ್ಚಾರಣೆ ಮಾಡುತ್ತದೆ, ಆಮೇಲೆ ಪದಗಳನ್ನು ಉಚ್ಚಾರಣೆ ಮಾಡುತ್ತದೆ. ಆಮೇಲೆ ಗಮನಿಸಿ, ಆ ಮಗು ಏನೋ ಬರೆಯೋದಕ್ಕೆ ಪ್ರಯತ್ನ ಮಾಡುತ್ತೆ, ಗೀಚುತ್ತೆ, ಆಮೇಲೆ ಓದೋದಕ್ಕೆ ಪ್ರಯತ್ನ ಮಾಡುತ್ತೆ ಅಲ್ವೇ. ಹೀಗೆ ಒಂದು ಮಗು ಸಹಜವಾಗಿ ಭಾಷೆಯನ್ನ ಕಲಿಯುತ್ತಾ ಹೋಗುತ್ತದೆ. ಆಗ ಆ ಮಗುವಿಗೆ ಯಾವುದೇ ರೀತಿಯಾದಂತಹ ಅಳುಕು, ಭಯ ಇರುವುದಿಲ್ಲ. ಅದಕ್ಕೋಸ್ಕರವೇ ಭಾಷೆ ಮೊದಲು, ಆ ನಂತರ ಅದನ್ನ ಕ್ರಮಬದ್ಧವಾಗಿ ಬಳಸೋದಕ್ಕೆ ಬೇಕಾಗುವಂತಹ ನಿಯಮಗಳು, ವ್ಯಾಕರಣ ಬೇಕಾಗುತ್ತದೆ. ಈಗ ಗಮನಿಸಿ, ಈ ವ್ಯವಹಾರಕ್ಕೆ ಬಳಸುವಂತಹ ಪ್ರಮುಖ ಸಾಧನ ಭಾಷೆ ಇದೆಯಲ್ವಾ, ಆ ಭಾಷೆಗೆ ಎರಡು ಮುಖ ಇದೆ. ಭಾಷೆಯ ಮುಖ ಯಾವುದು ಅಂದರೆ ಶ್ರವ್ಯ ಭಾಷೆ, ಇನ್ನೊಂದು ದೃಶ್ಯ ಭಾಷೆ ಎಂದು. ಅಂದರೆ ಯಾವ ಭಾಷೆಯನ್ನು ನಾವು ಕಿವಿಗಳಿಂದ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋತೀವಲ್ವಾ, ಅದು ಶ್ರವ್ಯ ಭಾಷೆ ಅಂತ. ಶ್ರವ್ಯ ಭಾಷೆಗೆ ನಮಗೆ ಕಿವಿ ಎನ್ನುವಂತಹ ಇಂದ್ರಿಯ ಬೇಕು. ಅದೇ ರೀತಿಯಾಗಿ ಕೇಳೋದಕ್ಕೆ ನಮಗೆ ಆಡಿಯೋ ಅಂತ ಹೇಳ್ತೀವಲ್ಲ, ಅದು ಬೇಕಾಗ್ತದೆ.
ಅಂದರೆ ನಾವು ಭಾಷೆಯನ್ನು ಕೇಳಿ ಅರ್ಥ ಮಾಡ್ಕೋಬೇಕು ಅಂದರೆ ಭಾಷೆಯನ್ನು ಹೇಳುವುದಕ್ಕೆ ಒಂದು ಸಾಧನ ಬೇಕು ಅಲ್ವಾ? ಆ ಸಾಧನ ಬೇಕಾಗುತ್ತದೆ. ಇನ್ನು ಎರಡನೆಯ ಮುಖ ದೃಶ್ಯ ಭಾಷೆ. ಅಂದರೆ ಭಾಷೆಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಬೆಳೆಸ್ಕೋತೇವೆ. ಇಲ್ಲಿ ಆ ಭಾಷೆಯನ್ನು ನೋಡೋಕೆ ನಮಗೆ ಕಣ್ಣುಗಳು ಬೇಕು. ಆ ಇಂದ್ರಿಯದ ಸಹಾಯದಿಂದ ನಾವು ಭಾಷೆಯನ್ನು ನೋಡಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆ ಭಾಷೆಯನ್ನು ನೋಡೋಕೆ ನಮಗೆ ಆ ಭಾಷೆಯನ್ನು ತೋರಿಸೋಕೆ ಆ ಒಂದು ಸಾಧನ ನಮಗೂ ಕೂಡ ಬೇಕು. ಅದೇ ರೀತಿಯಾಗಿ ಲಿಪಿಗಳು ಕೂಡ ಬೇಕಾಗುತ್ತದೆ. ಲಿಪಿಯ ಸಹಾಯದಿಂದ ನಾವು ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಕನ್ನಡ ಭಾಷೆಯ ವೈಶಿಷ್ಟ್ಯಗಳೇನು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಈ ಭಾಷೆಯ ಅಕ್ಷರಮಾಲೆ ಇತ್ಯಾದಿಗಳ ಕಡೆ ಗಮನ ಕೊಡೋಣ. ಈ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಅಂದರೆ ಭಾಷೆಗೆ ತಾಯಿಯ ಸ್ಥಾನಮಾನ ಕೊಟ್ಟಿದ್ದೀವಿ. ಅದೇ ರೀತಿ ಇದನ್ನು ರಕ್ಷಣೆ ಮಾಡ್ಕೋಬೇಕು. ಮಾತೃಭಾಷೆ ಅಂತ ಹೇಳಿದ ತಕ್ಷಣ ನಮಗೆ ತಾಯಿಯ ಮೇಲಿರುವಂತಹ ಪ್ರೀತಿ ಗೌರವ ಯಾವ ರೀತಿಯಾಗಿ ಬರುತ್ತದೆಯೋ ಅದೇ ರೀತಿಯಾಗಿ ಈ ಕನ್ನಡ ಭಾಷೆಯ ಮೇಲೂ ಕೂಡ ಅದೇ ಗೌರವ ಅದೇ ಪ್ರೀತಿ ನಮಗೆ ಉಕ್ಕಿ ಬರಬೇಕು. ಈ ಭಾಷೆಯನ್ನು ಕಲಿತಾ ಇರುವಂತಹ ನಾವು ಈ ಭಾಷೆಯ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಕೆಲವಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಈ ಭಾಷೆ ಇದೆಯಲ್ವಾ, ಕನ್ನಡ ಭಾಷೆ ಜಗತ್ತಿನ ಪ್ರಾಚೀನತಮ ಭಾಷೆಗಳಲ್ಲಿ ಒಂದು. ಸಂಸ್ಕೃತ ಭಾಷೆ ಪ್ರಾಚೀನತಮವಾದಂತಹ ಭಾಷೆ. ಸಂಸ್ಕೃತ ಭಾಷೆಯ ಮಗು ಸಂಸ್ಕೃತ ಎನ್ನುವಂತಹ ಪ್ರಾಚೀನತಮ ಭಾಷೆಗೆ ಬಹಳ ಮಕ್ಕಳು ಇದ್ದಾರೆ. ಎಲ್ಲ ಭಾಷೆಗಳು ಸಂಸ್ಕೃತದಿಂದ ಬಂದಂತಹ ಭಾಷೆಗಳು ಸಂಸ್ಕೃತ ಭಾಷೆಯ ಮಕ್ಕಳಾಗಿದ್ದಾವೆ. ಹೇಗೆ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುತ್ತೋ, ಮಕ್ಕಳನ್ನು ಪ್ರೀತಿಸುತ್ತದೆಯೋ, ಅದೇ ರೀತಿಯಾಗಿ ಸಂಸ್ಕೃತ ಭಾಷೆಯೂ ಕೂಡ ಎಲ್ಲ ದೇಶೀಯ ಭಾಷೆಗಳನ್ನು ರಕ್ಷಣೆ ಮಾಡುತ್ತದೆ. ಆ ಭಾಷೆಗಳಿಗೆ ಪ್ರೋತ್ಸಾಹ ಕೊಡುತ್ತದೆ. ಭಾಷೆಗಳನ್ನು ಪ್ರೀತಿಸುವಂಥದ್ದು ಭಾಷೆ ಸಂಸ್ಕೃತ ಭಾಷೆ. ಹಾಗೆಯೇ ಸಂಸ್ಕೃತ ಭಾಷೆಯಂತೆಯೇ ಜಗತ್ತಿನ ಪ್ರಾಚೀನತಮವಾದಂತಹ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಕೂಡ ಒಂದು. ಕನ್ನಡ ಭಾಷೆಗೆ ಸ್ವಂತವಾದಂತಹ ಲಿಪಿ ಇದೆ. ಲಿಪಿ ಅಂದರೆ ರೇಖೆಗಳ ವಿನ್ಯಾಸ. ಉಚ್ಚಾರಣೆಯಲ್ಲಿ ಬರವಣಿಗೆಯಲ್ಲಿ ಸ್ಪಷ್ಟತೆ ಇರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ಅತ್ಯಧಿಕ ಜ್ಞಾನಪೀಠ ಪಡೆದಂತಹ ಭಾಷೆಯು ಕೂಡ ನಮ್ಮ ಕನ್ನಡ ಭಾಷೆ. ಅದೇ ರೀತಿಯಾಗಿ ವಿದೇಶಿಯರೊಬ್ಬರು ಶಬ್ದಕೋಶ ರಚಿಸಿದಂತಹ ಏಕೈಕ ಭಾರತೀಯ ಭಾಷೆ ಎನ್ನುವಂಥ ಹೆಮ್ಮೆ ಈ ಭಾಷೆಗಿದೆ. ಕಿಟಲ್ ಎನ್ನುವಂಥವರು ಕನ್ನಡ ಭಾಷೆಗೆ ಶಬ್ದಕೋಶವನ್ನು ರಚನೆ ಮಾಡಿದ್ದಾರೆ. ಡಿಕ್ಷನರಿಯನ್ನು ರಚನೆ ಮಾಡಿರುವಂಥದ್ದು ಅದು ಈ ಭಾಷೆಯಲ್ಲಿ ಇದೆ. ಇನ್ನು ಭಾಷೆಯ ಅಧ್ಯಯನದ ಪ್ರಯೋಜನಗಳೇನು, ನಾವು ಯಾಕೆ ಈ ಭಾಷೆಯನ್ನು ಅಧ್ಯಯನ ಮಾಡಬೇಕು ಎನ್ನುವಂಥ ಅಂಶಗಳನ್ನು ತಿಳ್ಕೊಳ್ಳೋಣ. ಭಾಷೆಯ ಅಧ್ಯಯನದಿಂದ ಬಾಂಧವ್ಯ ವರ್ಧನೆ ಆಗುತ್ತದೆ. ಅಂದರೆ ನಮ್ಮಲ್ಲಿ ಪರಸ್ಪರ ಆತ್ಮೀಯತೆ ಬೆಳೆಯುತ್ತದೆ ಅಂತ ಅರ್ಥ. ನಾವು ಬೇರೆಯವ್ರ ಜೊತೆ ಅವರ ಭಾಷೆಯನ್ನು ಕಲಿತುಕೊಂಡು ಅವರ ಭಾಷೆಯಲ್ಲಿ ಮಾತನಾಡಿದಾಗ ಅವರೊಂದಿಗೆ ಬಾಂಧವ್ಯ, ಆ ಬಂಧುತ್ವ, ಆತ್ಮೀಯತೆ ಅಧಿಕವಾಗುತ್ತದೆ. ಅದೇ ರೀತಿಯಾಗಿ ಸಂತೋಷ, ಗೌರವ, ಅಭಿವರ್ಧನೆಯಾಗುವಂಥದ್ದು ಭಾಷಾ ಅಧ್ಯಯನದಿಂದ. ಬೇರೆ ಬೇರೆಯವರ ಭಾಷೆಗಳನ್ನು ಕಲಿತುಕೊಂಡಾಗ ಆ ಭಾಷೆಯ ಜನರಿಗೂ ಕೂಡ ಸಂತೋಷ, ನಮಗೂ ಕೂಡ ಬಹಳ ಭಾಷೆಗಳನ್ನು ನಾನು ತಿಳ್ಕೊಂಡೆ ಎನ್ನುವಂತಹ ಆತ್ಮತೃಪ್ತಿ, ಅಭಿಮಾನ ಬರುತ್ತದೆ. ಜೊತೆಗೆ ಸಂತೋಷ, ಗೌರವ ಇದೆಲ್ಲದೂ ಕೂಡ ನಮಗೆ ಭಾಷಾಧ್ಯಯನದಿಂದ ಸಿಗುತ್ತದೆ. ಮತ್ತೆ ಸಂಚಾರಕ್ಕೆ, ವ್ಯವಹಾರಕ್ಕೆ ಅನುಕೂಲವಾಗುತ್ತದೆ. ಉದಾಹರಣೆಗೆ ನಾವು ಬೇರೆಯ ರಾಜ್ಯಕ್ಕೆ ಹೋದಾಗ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆ ರಾಜ್ಯಕ್ಕೆ ಸಂಬಂಧಿಸಿದ ಭಾಷೆಗಳನ್ನು ನಾವು ಮಾತನಾಡೋದ್ರಿಂದ ಅವರ ಜೊತೆ ವ್ಯವಹಾರಕ್ಕೆ ನಮಗೆ ತುಂಬ ಅನುಕೂಲವಾಗುತ್ತದೆ.
ದೇಶ ಸಂಚಾರ ಮಾಡುವಾಗ ಬೇರೆ ಬೇರೆ ಭಾಷೆಗಳ ಜ್ಞಾನ ಇದ್ದರೆ ಆ ಜನಾಂಗದವರ ಜೊತೆ ಆ ಭಾಷೆಯಲ್ಲಿ ವ್ಯವಹರಿಸಿದಾಗ ನಮಗೆ ಬಹಳ ಅನುಕೂಲವಾಗುವುದುಂಟು. ಅದೇ ರೀತಿಯಾಗಿ ಸಾಹಿತ್ಯ ಕಲಾಧ್ಯಯನವೂ ಕೂಡ ಪ್ರಯೋಜನವಾಗಲಿಕ್ಕಿದೆ. ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಂತಹ ಸಾಹಿತ್ಯಗಳನ್ನು ನಾವು ಓದೋದಕ್ಕೆ ಆ ಭಾಷೆಯ ಅಧ್ಯಯನ ನಮಗೆ ಬೇಕಾಗುತ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ರಚಿತವಾದ ನಾಟಕ, ಚಲನಚಿತ್ರ ಇತ್ಯಾದಿಗಳನ್ನು ನೋಡೋದಕ್ಕೆ, ಅರ್ಥ ಮಾಡ್ಕೋದಕ್ಕೆ ನಮಗೆ ಆ ಭಾಷೆಯ ಅಧ್ಯಯನ ಮುಖ್ಯ. ಆ ಭಾಷೆಯ ಅಧ್ಯಯನ ತುಂಬ ಪ್ರಯೋಜನಕಾರಿಯಾಗುತ್ತದೆ. ಇನ್ನು ಜ್ಞಾನವರ್ಧನೆಗೆ ಅತ್ಯಂತ ಸಹಕಾರಿ ಭಾಷೆಯ ಅಧ್ಯಯನ. ಬೇರೆ ಬೇರೆ ಭಾಷೆಗಳನ್ನು ಅಧ್ಯಯನ ಮಾಡುತ್ತಾ ಆ ಭಾಷೆಯಲ್ಲಿರುವ ಸಾಹಿತ್ಯ, ಕಲೆ ಇತ್ಯಾದಿಗಳನ್ನು ತಿಳ್ಕೊಂಡು ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ಜ್ಞಾನವರ್ಧನೆ ಆಗುವುದಕ್ಕೆ ಅತ್ಯಂತ ಸಹಕಾರಿಯಾಗುತ್ತದೆ ಭಾಷೆಗಳ ಅಧ್ಯಯನ. ಹಾಗಾದರೆ ಜ್ಞಾನವರ್ಧನೆಗೆ ಮುಖ್ಯವಾಗಿ ಇರುವಂತಹ ಮಾರ್ಗಗಳು ಎರಡು. ಒಂದು ದೇಶ ಸುತ್ತುವುದು, ಇನ್ನೊಂದು ಕೋಶ ಓದುವುದು. ಕೋಶ ಓದುವುದು ಅಂದರೆ ಗ್ರಂಥ, ಪುಸ್ತಕ, ವಾರ್ತಾಪತ್ರಿಕೆಗಳನ್ನು ಅಧ್ಯಯನ ಮಾಡುವಂಥದ್ದು, ಓದುವಂಥದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂತಹ ಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದ ನಮ್ಮ ಜ್ಞಾನ ವರ್ಧನೆಯಾಗುತ್ತದೆ. ಅದೇ ರೀತಿ ದೇಶವನ್ನು ಸುತ್ತುವುದರಿಂದ ಕೂಡ ನಮ್ಮ ಜ್ಞಾನವರ್ಧನೆಯಾಗುತ್ತದೆ. ಉದಾಹರಣೆಗೆ ಕೌಟುಂಬಿಕ ಪ್ರವಾಸ ಇರಬಹುದು. ಕುಟುಂಬದವರ ಜೊತೆಗೆ ನಾವು ಮಾಡುವಂತಹ ಪ್ರವಾಸದಿಂದ ನಮ್ಮ ಜ್ಞಾನವರ್ಧನೆಯಾಗುತ್ತದೆ. ಹಾಗೆಯೇ ಧಾರ್ಮಿಕವಾದಂತಹ ಪ್ರವಾಸ, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ಪ್ರವಾಸ ಮಾಡೋದರಿಂದ, ಅಲ್ಲಿಯ ಸಂಸ್ಕೃತಿ ಕಲೆಗಳನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಜ್ಞಾನವರ್ಧನೆ ಆಗುತ್ತದೆ. ಇನ್ನು ಶೈಕ್ಷಣಿಕವಾದಂತಹ ಪ್ರವಾಸ, ಶಿಕ್ಷಣಕ್ಕೋಸ್ಕರ ಬೇರೆ ಬೇರೆ ಸ್ಥಾನಗಳಿಗೆ ನಾವು ಪ್ರವಾಸ ಮಾಡೋದರಿಂದ ನಮ್ಮೆಲ್ಲ ಮಿತ್ರರ ಜೊತೆ ಅಲ್ಲಿರುವಂತಹ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಜ್ಞಾನವನ್ನು ನಾವು ವರ್ಧನೆ ಮಾಡಿಕೊಳ್ಳಬಹುದು. ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿ ಅಲ್ಲಿ ಸಂಶೋಧನೆ, ಅಧ್ಯಯನ ಇತ್ಯಾದಿ ಮಾಡುವುದರಿಂದ ನಮ್ಮ ಜ್ಞಾನ ವರ್ಧನೆ ಖಂಡಿತವಾಗಿಯೂ ಕೂಡ ಹಾಗೇ ಆಗುತ್ತದೆ. ವಿದ್ಯಾರ್ಥಿಗಳೇ, ನಮ್ಮ ಜ್ಞಾನ ವರ್ಧನೆಗೋಸ್ಕರ ನಾವು ಯಾವಾಗಲೂ ಕೂಡ ಪ್ರಯತ್ನ ಮಾಡಬೇಕು. ಇದು ಇಂದಿನ ತರಗತಿಯ ಆರಂಭ. ಈ ಭಾಷಾಧ್ಯಯನ ಎಂಬ ಮಾಲಿಕೆ ನಾವೆಲ್ಲರೂ ಕೂಡ ಭಾಷೆಗಳನ್ನು ಅಧ್ಯಯನ ಮಾಡಿಕೊಂಡು, ವಿಶೇಷವಾಗಿ ಕನ್ನಡ ಭಾಷೆಯನ್ನು ತಿಳ್ಕೊಂಡು ಆ ಭಾಷೆಯಲ್ಲಿ ಬರುವಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋಣ. ಈ ವಿಡಿಯೋವನ್ನು ಮಾಡುವಂತಹ ಉದ್ದೇಶ, ಯಾರು ಕನ್ನಡ ಭಾಷೆಯ ವ್ಯಾಕರಣವನ್ನು ಅಧ್ಯಯನ ಮಾಡ್ತಾ ಇದ್ದಾರೋ, ಜೊತೆಗೆ ಯಾರು ಕಷ್ಟಪಡ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡುವಂತಹ ಉದ್ದೇಶ. ಮತ್ತೆ ಮುಂದಿನ ಪಾಠದಲ್ಲಿ ನಿಮ್ಮ ಜೊತೆ ನನ್ನ ವಿಚಾರಗಳನ್ನು ಹಂಚ್ಕೋತೀನಿ. ನೀವು ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಅವರಿಗೂ ಕೂಡ ಸಹಾಯವಾಗಲಿ. ಧನ್ಯವಾದಗಳು. ಮತ್ತೆ ಸಿಗೋಣ.